ನಮಸ್ತೆ. ನೇರಳೆ ಹಣ್ಣಿನ ಬಗ್ಗೆ ವಿಡಿಯೋ ಮಾಡಿ ಅಂತ ಮೆಸೇಜ್ ಹಾಕಿದ್ರು. ನೇರಳೆ ಹಣ್ಣಿಂದು ಸೀಸನ್ ಇವಾಗ. ನೇರಳೆ ಹಣ್ಣು ಬೇಸಿಕಲಿ ಒಗರು ಇರುತ್ತೆ, ಒಂದು ಸ್ವಲ್ಪ ಸ್ವೀಟ್ ಬರುತ್ತೆ, ಒಂದು ಸ್ವಲ್ಪ ಮೈಲ್ಡ್ ಹುಳಿ ಬರುತ್ತೆ. ಸೊ ಇದು ಆಯುರ್ವೇದದ ಪ್ರಕಾರ ಕಫ ಮತ್ತೆ ಪಿತ್ತನ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಪ್ರಾಪರ್ಟೀಸ್ ನೋಡಿದ್ರೆ ತುಂಬಾ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಸಿ ಜೊತೆಗೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತೆ ಐರನ್ ಕಂಟೆಂಟ್ ತುಂಬಾ ಇದೆ. ಇದು ಎಸ್ಪೆಷಲಿ ಡಯಾಬಿಟಿಸ್ ಅವರಿಗೆ, ಲಿವರ್ ಚೇಂಜಸ್, ಸೊ ಲಿವರ್ ದಲ್ಲಿ ಫ್ಯಾಟಿ ಲಿವರ್ ಎಕ್ಸೆಟ್ರಾ ಅದಿದ್ದವರಿಗೆ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಲೋ, ಸೊ ಅನಿಮಿಯಾ ರಕ್ತಹೀನತೆ ಇದ್ದವರಿಗೆ ತುಂಬಾ ಒಳ್ಳೆಯದು. ಮೋರ್ ಇಂಪಾರ್ಟೆಂಟ್ಲಿ ಇದು ತುಂಬಾ ಸೇಫ್ ಇನ್ ಪ್ರೆಗ್ನೆನ್ಸಿ. ಇದು ಸುಮಾರು ಜನ ನಾನು ಕೇಳಿದ್ರು. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಬ್ಲಡ್ ಡಿಟಾಕ್ಸ್. ನಾ ಎಲ್ಲ ನನ್ನ ಪೇಷಂಟ್ಸ್ ಗಳಿಗೆ ಹೇಳ್ತೀನಿ, ರಕ್ತ ಶುದ್ಧಿ ಮಾಡ್ಕೊಳ್ಳೇಬೇಕು ಅಂತ. ಸೊ ಈ ಒಂದು ಟೈಮ್ ಅಲ್ಲಿ ಇದನ್ನ ನಾವು ತಿಂದ್ವಿ ಅಂತಂದ್ರೆ ಬ್ಲಡ್ ಡಿಟಾಕ್ಸ್ ನ್ಯಾಚುರಲಿ ಆಗುತ್ತೆ. ಸೊ ಹಾಗಿದ್ರೆ ನಾವು ಎಷ್ಟು ಕ್ವಾಂಟಿಟಿ ತಿನ್ಬೇಕು? ಮೋರ್ ತಿಂದ್ವಿ ಅಂತಂದ್ರೆ ಬಾಡಿ ವೇ ನಮ್ದು ವಾತಪಿತ್ತ ಚೇಂಜಸ್ ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ 8 to 10 ಒಂದು ದಿನಕ್ಕೆ ತಿಂದ್ರೆ ದಟ್ ಈಸ್ ವೆರಿ ಸೇಫ್. ಬಾಡಿ ಬ್ಯಾಲೆನ್ಸ್ ಆಗುತ್ತೆ, ನಮ್ದು ತ್ರಿದೋಷಾಸ್ ಆಯ್ತು, ಬ್ಲಡ್ ಗ್ಲೂಕೋಸ್ ನ ರೆಗ್ಯುಲೇಟ್ ಕೂಡ ಮಾಡುತ್ತೆ. ಲಿಮಿಟೆಡ್ ಟೈಮ್ ಡ್ಯೂರೇಷನ್ ಸೀಸನಲ್ ಫ್ರೂಟ್ ಇದು ಅಪ್ ಟು ಜುಲೈ. ಸೊ ಮಾರ್ಚ್ ಅಂಡ್ ಏಪ್ರಿಲ್ ಇಂದ ಜೂನ್ ಜುಲೈಯಲ್ಲಿ ಸಿಗುತ್ತೆ. ಸೊ ಬ್ಲಡ್ ಡಿಟಾಕ್ಸ್ ನ್ಯಾಚುರಲಿ ಮಾಡ್ಕೊಂಡು. ಥ್ಯಾಂಕ್ ಯು.